ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮಾಲ್ ಲಿಟಲ್ ಬಿಟ್ ಮೋರ್. ಮತ್ತು ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನೆಂದರೆ ಬಿದಿರು ಕಡಲೆ ಗೊಜ್ಜು ಅಥವಾ ಬಿದಿರು ಕಾಳಿನ ಗೊಜ್ಜು ಅಂತಲೂ ಇದನ್ನು ಕರೆಯುತ್ತಾರೆ. ಯೂಶ್ವಲಿ ಇದನ್ನು ಬಿದಿರಿನ ಬ್ಯಾಂಬೂ ಇರುತ್ತಲ್ಲ ಅಥವಾ ಬಿದಿರು ಇರುತ್ತಲ್ಲ ಅದರದ್ದು ಹಸಿ ಮೊಳಕೆಯಿಂದ ಮಾಡುವಂಥ ವಿಶೇಷವಾದ ರೆಸಿಪಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಏನೆಲ್ಲ ಐಟಮ್ಗಳು ಬೇಕಂತ ನಾನು ತೋರಿಸ್ತೀನಿ. ಇಲ್ಲಿ ಹುರುಳಿಕಾಳನ್ನು ನಾನು ನೆನೆಸಿ ಆಲ್ರೆಡಿ ಒಂದು ಮೊಳಕೆ ಬರೆಸ್ಕೊಂಡು ಅರ್ಧ ಬೌಲ್ ತೊಗೋತಾ ಇದ್ದೀನಿ. ಮತ್ತು ತೊಗರಿಬೇಳೆ, ನಾರ್ಮಲ್ ತೊಗರಿಬೇಳೆಯನ್ನು ನಾನಿಲ್ಲಿ ಕೇವಲ ಒಂದು ಅರ್ಧ ಕಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಇದಾದ ನಂತರ ಹೆಸರು ಕಾಳನ್ನು ಕೂಡ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಹೆಸರು ಕಾಳನ್ನು ಇಲ್ಲಿ ತೊಗೊಂಡಿದ್ದೀನಿ. ಅದಾದ ನಂತರ ಅಲಸಂದೆ ಕಾಳನ್ನು ಕೂಡ ಅಷ್ಟೇ ಜಾಸ್ತಿ ತೊಗೊಂಡಿಲ್ಲ, ಅರ್ಧ ಕಪ್ಪು. ಮತ್ತು 4 ಕಡಲೆಬೇಳೆ ತೊಗೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಕಡಲೆ ಕಾಳನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಕಾಳುಗಳ ಲಿಸ್ಟ್ ಆದರೆ. ಮತ್ತು ಸೊಪ್ಪು ಇಲ್ಲಿ ಬಂದು ನಾನು ಪಾಲಕ್ ಸೊಪ್ಪನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇದು ಬಂದು ಕಿಲಿಕಿರೆ ಅಂತ ಕರೀತಾರೆ, ಈ ಸೊಪ್ಪನ್ನು ಕೂಡ 1 ಕಪ್ಪಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಕೂಡ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫೈನಲಿ ಕುಂಬಳ ಸೊಪ್ಪು ಇದೆಯಲ್ಲ, ಕುಂಬಳಕಾಯಿಯ ಕುಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಚಪ್ತವರೆಕಾಯಿ ಅಂತಲೂ ಕರೀತಾರೆ ಅಥವಾ ಅವರೆಕಾಯಿ ಅಂತಲೂ ಕರೀತಾರೆ ಅದನ್ನು. ಮತ್ತು ಮೀಡಿಯಮ್ ಸೈಜಲ್ಲಿ ಬೀನ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಕ್ಯಾರೆಟನ್ನು ಕೂಡ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಒಂದು ಬೌಲನ್ನು ತೊಗೋತಾ ಇದ್ದೀನಿ. ಇದು ಪಡವಲಕಾಯಿನೂ ಕೂಡ ಅಷ್ಟೇ ನಾನು 1 ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಇಲ್ಲೂ ಕೂಡ ಗೆಡ್ಡೆಕೋಸನ್ನು ಒಂದು ಒಳ್ಳೆ ಡೈಸ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪೊಟ್ಯಾಟೊ ಅಥವಾ ಆಲೂಗೆಡ್ಡೆಯನ್ನು ಕೂಡ ಇಲ್ಲಿ ಕಟ್ ಮಾಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದಾದ ನಂತರ ಟೊಮ್ಯಾಟೊವನ್ನು ನಾನು ಇಲ್ಲಿ ಉಂಡೆ ಸಮೇತ ಬಳಸ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ, 4 ತೊಗೊಂಡಿದ್ದೀನಿ. ಮತ್ತು ಸಣ್ಣ ದಪ್ಪ ಈರುಳ್ಳಿಗಿನ್ನ ಇಲ್ಲಿ ಸಣ್ಣ ಈರುಳ್ಳಿಯನ್ನು ಬಳಸಿದ್ರೆ ನಿಮಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬೆಳ್ಳುಳ್ಳಿ ಬೇಕಾಗುತ್ತೆ. ಬೆಳ್ಳುಳ್ಳಿ ಇಲ್ಲಿ ನಾನು 2 ಗೆಡ್ಡೆಯನ್ನು ಸಿಪ್ಪೆ ಸಮೇತ ಸುಲಿದು ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಕೂಡ ಕೇವಲ ಒಂದು ಚೂರು ಶುಂಠಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ಬೇಕಾಗುತ್ತೆ ನಿಮಗೆ. ಅದಾದ ನಂತರ ನಾನಿಲ್ಲಿ ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಇದು ಕೂಡ ಅರ್ಧ ಕಪ್ ಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ತುರಿದಿಟ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸಾಸಿವೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಫೈನಲಿ ಬಿದಿರು ಕಡಲೆಯನ್ನು ಚೆನ್ನಾಗಿ ಅದನ್ನು ಕೊಚ್ಚಿ ಈ ಥರ ಸಣ್ಣದಾಗಿ ನೀವು ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಿ ಇಡಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಒಗ್ಗರಣೆಗೆ ಬೇಕಾಗುತ್ತೆ ಅಂತೇಳಿ ಸೈಡಲ್ಲಿ ಮೆಣಸಿ ಹಣ್ಣು, 4 ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ. ಅದಾದ ನಂತರ ಒಗ್ಗರಣೆಗೆ ಸ್ವಲ್ಪ ಒಳ್ಳೆಣ್ಣೆ, ನಾನಿಲ್ಲಿ ಸನ್ಪ್ಯೂರ್ ಆಯಿಲನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ನೀವು ಯಾವ ಎಣ್ಣೆಯನ್ನು ಬಳಸ್ಬೋದು ಅಂತ ನೀವು ಡಿಸೈಡ್ ಮಾಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಯಾವುದೇ ಐಟಮ್ಗೆ ಹುಡಿ ಉಪ್ಪಿಗಿನ್ನ ಕಲ್ಲುಪ್ಪನ್ನು ಬಳಸಿದ್ರೆ ಅದರ ರುಚಿ ಡಬಲ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಸಾಂಬಾರ್ ಪೌಡರ್ ಇದು ನಾವು ಮನೆಯಲ್ಲಿ ಮಾಡಿಟ್ಕೊಂಡಿರೋ ಸಾಂಬಾರ್ ಪೌಡರ್. ನೀವು ಬೇಕಂದರೆ ಈಚೆ ಎವರೆಸ್ಟ್ ಯಾವುದೇ ಆದ್ರೂ ನಾವು ಬಳಸ್ಬೋದು. ಬನ್ನಿ ಹಾಗಿದ್ರೆ ಮೊದಲಿಗೆ ನಾವು ಸ್ಟವನ್ನು ಹಚ್ಕೊಂಡು ಇಲ್ಲಿ 5 ಲೀಟರ್ ಕುಕ್ಕರನ್ನು ನಾನು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟು ನೀರನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿರುವಂಥ 4 ಟೊಮ್ಯಾಟೊ ಮತ್ತು ಎಲ್ಲ ಥರದ ಕಾಳು, ನಾನು ಆವಾಗಲೇ ತೋರಿಸಿರುವಂಥ ಬೇಳೆಕಾಳು, ಹೆಸರುಕಾಳು, ಕಡಲೆಕಾಳು, ಮೊಳಕೆ ಬಂದಿರೋ ಹುರುಳಿಕಾಳು, ಕಡಲೆಬೇಳೆ ಮತ್ತು ಸಣ್ಣ ಈರುಳ್ಳಿ ಇವೆಲ್ಲವನ್ನು ಹಾಕಿ ನಾವು ಕುಕ್ಕರಲ್ಲಿ ಹಾಕಿಡಬೇಕಾಗುತ್ತೆ. ಇದಷ್ಟೇ ನಾವು ಇನಿಷಿಯಲಿ ಹಾಕಿಡಬೇಕಾಗಿರುವಂಥದ್ದು. ಮತ್ತು ಅದ್ರ ಜೊತೆಯೇ ನಾವು ಬಿದಿರು ಕಳೆಯನ್ನು ಕೂಡ
ಬಿದಿರು ಕಡಲೆಯನ್ನು ಕೂಡ ಇಲ್ಲೇ ಹಾಕ್ತಾಯಿದ್ದೀವಿ. ಬಿಕಾಸ್ ಬಿದಿರು ಕಡಲೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯೋದ್ರಿಂದ ಈ ಬಿದಿರು ಕಡಲೆಯನ್ನು ನಾವು ಕಾಳುಗಳ ಜೊತೆನೇ ಕೂಡ ಹಾಕಿಬಿಡ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಹಾಕಿದ ನಂತರ ನೋಡಿ ಎಲ್ಲವನ್ನು ಹಾಕಿದ್ದೀವಿ. ಈಗ ಮುಚ್ಚಳವನ್ನು ಮುಚ್ಚಿ ಇದನ್ನು ನಾವು ಒಂದು 4ರಿಂದ 5 ಕೂಗನ್ನು ಕೂಗಿಸ್ಬೇಕಾಗುತ್ತೆ. ಬಿಕಾಸ್ ಬಿದಿರು ಕಡಲೆ ಬೇಯಲಿಕ್ಕೆ ತುಂಬ ಟೈಮನ್ನು ಹಿಡಿಯೋದ್ರಿಂದ 4ರಿಂದ 5 ಕೂಗನ್ನು ನಾವಿಲ್ಲಿ ಅಥವಾ ವಿಷಲನ್ನು ಹಾಕಿಸ್ಕೊಂಡ್ರೆ ಅದು ಬೆಂದಿರುತ್ತೆ ಫ್ರೆಂಡ್ಸ್. ಈಗ ಬನ್ನಿ ಕುಕ್ಕರ್ ವಿಷಲ್ ಆರಿದೆ, ಇವಾಗ ನೋಡಿ ಈ ಥರ ಬೆಂದಿರುತ್ತೆ. ಸೊ ಇವಾಗ ಅದರಲ್ಲಿರುವಂಥ ಟೊಮೊಟೊವನ್ನು ನಾವು ಸಪ್ರೇಟ್ ತೆಗೆದಿಟ್ಕೋತಾ ಇದ್ದೀವಿ. ನಾವು ಇದನ್ನು ಸಪ್ರೇಟ್ ತೆಗೆದಿಟ್ಕೊಂಡ್ರೆ ಆಮೇಲೆ ನಾವು ಇದನ್ನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಆದರೂ ಮಾಡ್ಬೋದು, ಅಥವಾ ಕೈಯಲ್ಲೇ ಸ್ಪೂನಿನ ಸಹಾಯದಿಂದ ನಾವು ಇದನ್ನು ಟೊಮೊಟೊವನ್ನು ಸ್ಮ್ಯಾಶ್ ಮಾಡ್ಬೋದು. ನೋಡಿ ಬಿದಿರು ಕಡಲೆ ಎಷ್ಟು ಚೆನ್ನಾಗಿ ಬೆಂದಿದೆ. ಬಟ್ ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ. ಅದು ನಾನು ಆವಾಗಲೇ ಹೇಳ್ದಂಗೆ ಇದೊಂಥರ ಮಟನ್ ಇದ್ದಂಗೆ ಅಷ್ಟು ಈಸಿಯಾಗಿ ನಿಮಗೆ ಬೇಯಲ್ಲ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೀವು. ಇದಾದ ನಂತರ ಇದಕ್ಕೆ ನೋಡಿ ಅಜ್ಜಿನೂ ಬಂದಿದ್ದಾರೆ, ಅಜ್ಜಿನೂ ಚೆಕ್ ಮಾಡ್ತಾ ಇದ್ದಾರೆ ಬೆಂದಿದೆಯಾ ಏನು ಅಂತ. ಸೊ ಅಜ್ಜಿ ಕಡೆಯಿಂದ ಆಲ್ರೆಡಿ ಸರ್ಟಿಫಿಕೇಷನ್ ಬೆಂದಿದೆ ಅಂತ. ಇವಾಗ ನಾನು ಆವಾಗಲೇ ತೋರಿಸಿದ ಹಾಗೆ ಮನೆಯಲ್ಲಿ ಮಾಡ್ಕೊಂಡಿರೋವಂಥ ಸಾಂಬಾರು ಪೌಡರ್ ನಾವು ಇಲ್ಲಿ 3ರಿಂದ 3.5 ಸ್ಪೂನನ್ನು ಬಳಸ್ತಾ ಇದ್ದೀವಿ. ಸ್ವಲ್ಪ ಅಜ್ಜಿ ಇರೋದ್ರಿಂದ ಖಾರವನ್ನು ಕಡಿಮೆ ಹಾಕೋತಾ ಇದ್ದೀವಿ. ಕೇವಲ 3.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರನ್ನು ತಗೋತಾ ಇದ್ದೀವಿ. ಇದಾದ ನಂತರ ಇದನ್ನು ಚೆನ್ನಾಗಿ ಬಿದಿರು ಕಡಲೆ ಜೊತೆಗೆ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಬೇಕು. ತದನಂತರ ನಾವು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನ ನಾವಿಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು ವೆಜ್ಜೀಸ್ನ ಮಿಸ್ ಮಾಡಿದ್ದೀನಿ, ಅದೇನೆಂದರೆ ಬದನೆಕಾಯಿ. ಯಾಕಂದರೆ ಇದೆಲ್ಲ ತುಂಬ ಟೈಮ್ ಹಿಡಿಯೋದ್ರಿಂದ ಬದನೆಕಾಯಿ ನಮಗೆ ಕೈಗೆ ಸಿಗಲ್ಲ ಅಂತ ಲಾಸ್ಟ್ ಮಿನಿಟಲ್ಲಿ ನಾವು ಬದನೆಕಾಯಿ ಸದಸ್ಯನನ್ನು ಈ ಡಿಶ್ಶಿಂದ ಸ್ವಲ್ಪ ಹೊರಗಿಡಬೇಕಾಯಿತು. ಅದಕ್ಕೆ ಬದನೆಕಾಯಿನ ಬೆಳೆಸಲ್ಲ. ಎಲ್ಲವ ತರಕಾರಿ ಹಾಕಿದ ನಂತರ ಇವಾಗಲೇ ನೀವು ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ತದನಂತರ ನೀವು ಕುಕ್ಕರನ್ನು ಮುಚ್ಚಿಡಿ. ಇವಾಗ ನಿಮಗೆ 1ರಿಂದ 2 ವಿಷಲ್ ಕೂಗಿದ್ರೆ ಸಾಕು ಫ್ರೆಂಡ್ಸ್. ಇವಾಗ ಆಲ್ರೆಡಿ ವಿಷಲ್ ಆಗ್ತಾ ಇದೆ. ಸೊ ವಿಷಲ್ ಇನ್ನೂ ಒಂದು ವಿಷಲ್ ಬರೋ ತನಕ ಬನ್ನಿ ನಾವು ಒಂದು ಸ್ವಲ್ಪ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಆವಾಗಲೇ ಹೇಳ್ದಂಗೆ ಅರ್ಧ ಕಪ್ ತೆಂಗಿನ ತುರಿಗೆ ಸ್ವಲ್ಪ ನಾನು ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ. ಸೊ ಅದನ್ನು ಸೇರಿಸಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಬನ್ನಿ ಈಗ ಆಲ್ರೆಡಿ ಕುಕ್ಕರ್ ವಿಷಲ್ ಬಿಟ್ಟಾಗಿದೆ. ಸೊ ಖಾರವನ್ನು ಸೇರಿಸಿದ ನಂತರ ತರಕಾರಿಯನ್ನು ಸೇರಿಸಿದ ನಂತರ ಎಲ್ಲ ನೋಡಿ ಹದದಲ್ಲಿ ಬೆಂದಿದೆ ಫ್ರೆಂಡ್ಸ್. ಈ ಹದದಲ್ಲಿ ಬೆಂದರೆ ಸಾಕು. ನೀವು ಇನ್ ಬಿಟ್ವೀನ್ ಬಿದಿರು ಕಡಲೆಯನ್ನು ಟೇಸ್ಟ್ ಮಾಡಿನೂ ನೋಡ್ಬೋದು. ಇವಾಗ ನಿಮ್ಗೆ ಆವಾಗಲೇ ತೋರಿಸಿದ ಹಾಗೆ ಎಲ್ಲ ಥರದ ಸೊಪ್ಪು, ಪಾಲಕ್, ಸಬ್ಬಕ್ಕಿ ಆಗಿರ್ಬೋದು, ಕುಂಬಳದ ಕುಡಿಯನ್ನು ಆಗಿರ್ಬೋದು, ಮತ್ತು ಕಿಲ್ಕೆರೆ ಸೊಪ್ಪಾಗಿರ್ಬೋದು, ಇದೆಲ್ಲವನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ಅದನ್ನು ಸ್ವಲ್ಪ 5 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ಅಲ್ಲಿ ತನಕ ನಾವು ಟೊಮೊಟೊವನ್ನು ನಾನು ಹೇಳಿದ್ನಲ್ಲ ಸ್ಮ್ಯಾಶರ್ ಮುಖಾಂತರ ಅಥವಾ ಈ ಥರ ಯಾವುದೇ ಒಂದು ಅಡಿಗೆ ಸಾಮಾನಿನ ಮುಖಾಂತರನೂ ಕೂಡ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡು ಅದರಲ್ಲಿರುವಂಥ ಸಿಪ್ಪೆಯನ್ನು ಅನ್ವಾಂಟೆಡನ್ನೆಲ್ಲ ತೆಗೆದು ಸೂಪು ಹದದಲ್ಲಿ ಮಾಡ್ಕೋಬೇಕು. ಇವಾಗ ಸೊಪ್ಪನ್ನೆಲ್ಲ ತಿರುವಿ ಹಾಕಬೇಕು. ಒಂದು 5 ನಿಮಿಷ ಆದ ನಂತರ ತಿರುವಿ ಹಾಕಿದ ನಂತರ ನಾನು ಆವಾಗಲೇ ಹೇಳ್ದಂಗೆ ಟೊಮೊಟೊ ಸೂಪನ್ನು ಹಾಕಬೇಕು. ಟೊಮೊಟೊ ಸೂಪ್ ಹಾಕಿದ ನಂತರ ಮತ್ತೆ ಅದನ್ನು ಮೇಲಿಂದ ಕೆಳಗಡೆ ಕೈ ಆಡಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಕೂಡ ಇವಾಗಲೇ ನಾವು ಆ್ಯಡ್ ಆನ್ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್. ಇದಾದ ನಂತರ ಮತ್ತೆ ಎಲ್ಲವನ್ನು ಒಟ್ಟಿಗೆ ಹದದಲ್ಲಿ ತಿರುಗಬೇಕಾಗುತ್ತೆ. ನೋಡಿ 5 ಲೀಟರ್ ಕುಕ್ಕರ್ ಕೂಡ ಹಿಡಿಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ನಾನು ತೊಗೊಂಡಿರೋ ಅರ್ಧ ಕಪ್ಪಿಗೆ. ಸೊ ಇವಾಗ ಫೈನಲ್ ಸ್ಟೇಜಲ್ಲಿ ನಾವಿದ್ದೀವಿ. ಅದೇನೆಂದರೆ ಒಗ್ಗರಣೆ ಕೊಡುವಂಥದ್ದು. ನಾನಿಲ್ಲಿ ಒಗ್ಗರಣೆಯನ್ನು ಕೊಡ್ತಾಯಿದ್ದೀವಿ. ಇದು ನಮ್ಮಮ್ಮ ಮಾಡ್ತಾ ಇರೋ ಬಿದಿರು ಕಡಲೆ ಸಾಂಬಾರು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಒಣಮೆಣಸೆ ಹಣ್ಣು, ಇಂಗು ಮತ್ತು ಕರಿಬೇವು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಅದು ಬೆಂದ ನಂತರ ನಾವು ಪಕ್ಕದಲ್ಲೇ ಇರುವಂಥ ಗೊಜ್ಜು ಅಥವಾ ಸಾಂಬಾರನ್ನು ಇದಕ್ಕೆ ಎತ್ತಿ ಹಾಕಿದ್ರೆ
ನಿಮಗೆ ಬಿಸಿ ಬಿಸಿ ಬಿದಿರು ಕಾಳಿನ ಗೊಜ್ಜು ಅಥವಾ ಸಾಂಬಾರು ಚೆನ್ನಾಗಿ ರೆಡಿಯಾಗಿರುತ್ತೆ. ಇದನ್ನು ನೀವು ರೈಸ್ ಜೊತೆ ಅಥವಾ ರಾಗಿ ಮುದ್ದೆ ಜೊತೆ ಅಥವಾ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಿಮಗೆ ನಮ್ಮಮ್ಮ ಮಾಡಿರೋ ಬಿದಿರುಕಳೆ ಸಾಂಬಾರು ಅಥವಾ ಗೊಜ್ಜು ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ಥರ ನೀವು ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮನೆ ಹುಡುಗಿ ರಶ್ಮಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್.